ಸಾದಿಕ್ ಸರ್ ಎಂದನೇ ಪ್ರಾರಂಭ ಮಾಡ್ತೀನಿ ಒನ್ಸ್ ಅಗೇನ್ ಸರ್. ನೀವು ಹೇಳ್ತಾ ಇದ್ರಿ, ಸಮರ್ಥನೆ ಮಾಡ್ಕೊಂಡ್ರಿ, ಆಂದೋಲನ ಪ್ರಾರಂಭ ಆಗಿದ್ದು ಎಲ್ಲಿ 25 ಜನರ ಮೇಲೆ FIR ದಾಖಲಾಯಿತು, ಆ ಕಾರಣಕ್ಕೆ ಈ ಹೋರಾಟಗಳು ಪ್ರಾರಂಭ ಆಯಿತು ಅಂತ. ಬಟ್ ನನ್ನ ಪ್ರಶ್ನೆ, ಯಾಕೆ ಈದ್ ಮಿಲಾದ್ ಸಂದರ್ಭದಲ್ಲೇ ಈಗ ಪೊಲೀಸರು ತಿಳಿ ಹೇಳಿದ್ರು ಕೂಡ ಹೊಸದೊಂದು ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು? ಅದರ ಉದ್ದೇಶ ಏನಾಗಿತ್ತು? ಗಲಭೆ ಎಬ್ಬಿಸಬೇಕು, ಗಲಾಟೆ ಎಬ್ಬಿಸಬೇಕು, ಶಾಂತಿ ಭಂಗ ಮಾಡಬೇಕು ಅನ್ನೋದ್ರೆ ಅದರ ಉದ್ದೇಶ ಆಗಿತ್ತು ಅಂತ ಪೊಲೀಸರು ಹೇಳಿದ್ರು ಕೂಡ ಅದನ್ನ ಕೇಳಿಲ್ಲ. ಹೊಸ ಸಂಪ್ರದಾಯ ಆಚರಣೆ ಮಾಡ್ತೀರಿ ಅಂದಾಗ ಆಬ್ವಿಯಸ್ಲಿ ಪೊಲೀಸರು ಬರ್ತಾರೆ, ಅಲ್ಲಿ ಪೋಸ್ಟರ್ ಹರಿತಾರೆ, FIR ದಾಖಲಾಗುತ್ತೆ. ಇದೆಲ್ಲ ಬೆಳವಣಿಗೆ ಆಗಿರೋದು, ಒಪ್ಕೊಳ್ತೀರಾ ಇಲ್ವಾ? ಮೇಡಮ್, ಈಗ ನೋಡಿ, ಈಗ ನೀವು ನೋಡಿದ್ರೆ ಒಂದು 3 ವರ್ಷ ಹಿಂದೆ ಹೋಗಿ ನೀವು, ನಾನು ಕರ್ನಾಟಕ ಮಾತು ಹೇಳ್ತೀನಿ, ನಮ್ಮನ್ನು ಗಲ್ಲಿನಲ್ಲಿ ಓಡಾಡಕ್ಕೆ ಕೊಳ್ಳಿಲ್ಲ ನಮ್ಮ ಮಕ್ಕಳಿಗೆ. ಆ ತರ ಪರಿಸ್ಥಿತಿ ನಮ್ಮ ಹೈಸ್ಕೂಲ್ ಮಕ್ಕಳೇ ಆಯ್ತು ಬಿಡಿ. ನೋಡಿ ಮೇಡಮ್, ಯಾವ ಗಲೀಲಿ ಸರ್ ಮಾತಾಡಕ್ಕೆ ಕೊಟ್ಟಿಲ್ಲ. ಸ್ಕೂಲು, ಹಿಜಾಬು, ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ ನಡೀತಲ್ಲ ನೋಡಿದ್ರೆ. ಸ್ವಲ್ಪ ಇದಿಟ್ಕೊಳ್ಳಿ. ಮಂಡ್ಯದಲ್ಲಿ ಮಕ್ಕಳು, ಹುಡುಗಿ ಕಾಲೇಜ್ ಹೋಗೋ ಟೈಮ್ನಲ್ಲಿ ಹಿಜಾಬ್ ಹಾಕೊಂಡು, ಶಾಲೆ ಹಾಕೊಂಡು ಎಷ್ಟು ಹುಡುಗರಿದ್ರು, 200 ಹುಡುಗರ ಮೇಲೆ ಎಷ್ಟು ದೌರ್ಜನ್ಯ ನಡೀತು. ಇಡೀ ಭಾರತ ನೋಡಿತ್ತು. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ. ಜೈ ಶ್ರೀರಾಮ್ ಹೇಳಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಇಮಾಮುಲ್ ಹಿಂದ್ ಅಂತ ಹೇಳ್ತಾರೆ. ಜೈ ಶ್ರೀರಾಮ್, ಶ್ರೀರಾಮ್ಗೆ ನಮ್ಮ ಅಬ್ದುಲ್ ಕಲಾಂ, ಇವರು ಅಲಾಮಾ ಅಕ್ಬಲ್ ರಹಮತುಲ್ಲಾ ಅವ್ರು ಏನ್ ಹೇಳ್ತಾರೆ, ಇಮಾಮೆ ಹಿಂದ್ ಅಂದ್ರೆ ಏನಂದ್ರೆ ದೇಶ ಭಾರತಕ್ಕೆ ಇಮಾಮ್ ಅಂತಾರೆ. ಅದಕ್ಕೆ ರೆಸ್ಪೆಕ್ಟ್ ನಾವು ಮಾಡ್ತೀವಿ. ಆ ಒಳ್ಳೆ ಒಂದು ಹೆಸರು ಜೈ ಶ್ರೀರಾಮ್, ಶ್ರೀರಾಮನ ಹೆಸರು ಅಷ್ಟು ರೆಸ್ಪೆಕ್ಟ್ ಆಗಿ ನಾವು ತಗೋಬೇಕು. ಆ ಹೆಸರು ತಗೊಂಡು ಒಂದು ಸಮುದಾಯ, ಅವ್ರನ್ನು ನೋಡಿ ಪ್ರಾಣಿ, ಅವ್ರನ್ನೇ ಮನುಷ್ಯರೇ, ಅವ್ರ ಮೇಲೆ ಆ ಹೆಸರು ತಗೊಂಡು ದೌರ್ಜನ್ಯ ಎಷ್ಟು ನಡೀತು. ಅದು ನಡೀತು. ಹಲಾಲು ಮೇಲೆ ಆ ತಿನ್ಬಾರ್ದು, ಈ ತಿನ್ಬಾರ್ದು, ಅದು ಮಾಡ್ಬೇಕು, ಇದು ಮಾಡ್ದು, ಅದನ್ನು ನಡೀತು. ಆಮೇಲೆ ಮಾವಿನ ಹಣ್ಣು, ಕಡಂಗ್ಲ ಹಣ್ಣು, ಪಾಪ ಎಲ್ಲೇ ಒಂದು ದೇವಸ್ಥಾನ ಹತ್ರ ಚಿಕ್ಕ ಅಂಗಡಿ ಇಟ್ಕೊಂಡಿದ್ದ, ಆ ಕಾಲಿನ ತೊಳೆದು ಬಂದು ಅದೆಲ್ಲ ಫ್ರೂಟ್ ಎಲ್ಲ ರೋಡ್ಗೆ ಎಲ್ಲ ಇದು ನಡೀತಾ ಇದೆ. ನಮ್ಗೆ ನೋಡಿ ಮೇಡಮ್, ನಮ್ಗೆ ಅಷ್ಟೊಂದು ಒಪ್ಕೊಳ್ತೀರಾ? ಹಿಂದೂಗಳಿಂದ ಈ ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ಬುರ್ಕಾ ಧರಿಸಿ ಬಂದ್ರೆ ಅವ್ರ ಮೇಲೆ ಹಲ್ಲೆ, ದಬ್ಬಾಳಿಕೆ ಎಲ್ಲ ಪ್ರಾರಂಭ ಆಯ್ತು ಅನ್ನೋದು ಅವರ ಆರೋಪ. ಇದನ್ನ ಒಪ್ಕೊಳ್ತೀರಾ ಅಂತ? ನೋಡಿ ಮೇಡಮ್, ಅವರು ಸಂವಿಧಾನ ಒಪ್ಪೋದಾದ್ರೆ ಶಾಲಾ ಕಾಲೇಜುಗಳಿಗೆ ಹೇಗೆ ಹೋಗ್ಬೇಕು ಅನ್ನೋದು ಒಂದು ನಿಯಮ ಇದೆಯಲ್ಲ, ನಿಯಮ ಇದೆಯಲ್ವಾ? ನಿಯಮ ಐತೆ. ಮಕ್ಕಳು ನೀವು ಬರಬೇಕು, ಕಾರಣ ಸಮವಸ್ತ್ರ ಹೋಗಕ್ಕೆ ಅವಕಾಶ ಇದೆ. ನಮ್ಮ ರೀತಿಯಿಂದ ನಡಿಬಹುದು, ನಮ್ಮ ರೀತಿಯಿಂದ ನಡಿಬಹುದು. ಶಿಕ್ಷಣ ಕಲಿಯಕ್ಕಲ್ಲ, ಅವ್ರವ್ರ ಧರ್ಮ ಆಚರಣೆ ಮಾಡಕ್ ಹೋಗ್ಬೇಕಾಗತ್ತೆ ಸ್ಕೂಲ್ಗಳಿಗೆ. ನೀವು ಬುರ್ಕಾ ಧರ್ಸಕ್ ಅವಕಾಶ ಕೊಡಿ, ಶಾಲ್ ಧರ್ಸಕ್ ಅವಕಾಶ ಕೊಡಿ ಅಂತ ಅಂದ್ರೆ ಸರಸ್ವತಿ ಪೂಜೆ ಯಾವ ಧರ್ಮ ಅದು? ಒಂದ್ ನಿಮಿಷ, ಸ್ಕೂಲ್ ನಲ್ಲಿ ಸರಸ್ವತಿ ಪೂಜೆ ಆಗುತ್ತಲ್ಲ, ಯಾವ ಧರ್ಮ ಅದು? ವಿದ್ಯೆ ಕಲಿಯಕ್ಕೆ ಯಾವ ಧರ್ಮ ಅದು? ಬಟ್ಟೆ ಹಾಕೊಂಡು ಹೋಗಿದ್ರೆ ಹೊಟ್ಟೆ ನೋವಾ? ಬುರ್ಕ ಹಾಕೊಂಡು ಹೋಗಿದ್ರೆ ಹೊಟ್ಟೆ ನೋವಾ? ನಮ್ಮ ಧರ್ಮ ಪಾಲನೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಒಂದ್ ನಿಮಿಷ ನಿಲ್ಸ್ರಿ, ನಿಮ್ದಾಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಹಲಾಲ್ ಅಂದ್ರೆ ನೀವು ಉಗುದನ್ನ ತಿನ್ನಿ ಅಂತ ಬರ್ದಿದಾರ? ಬರ್ದಿದನ್ರಿ? ಹಲಾಲ್ ಅಂದ್ರೆ ಏನು? ಯಾರೋ ಒಬ್ಬ ಕಿಡಿಕೇಡಿ ಮಾಡಿದ್ರೆ ಯಾವನ್ ಮಾಡಿದ್ರು ಒಂದೇ. ನಾವು ಮಾಡಿ ಕಿಡಿಗೇಡಿ ಅಂತ ಒಪ್ಕೊಳ್ತೀರನ್ರಿ? ಇದೇ ನೋಡಿ, ನಿಮ್ಮ ಮುಸ್ಲಿಂ ಕಿಡಿಗೇಡಿ ಮುಸಲ್ಮಾನ ಹೋಗ್ತಾ ಇದ್ರೆ ಶೂಟ್ ಮಾಡ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತೀರಿ, ಅವನಿಗೆ ರಾಜ್ಯಾತಿಥಿಯಲ್ಲಿ ಜೈಲಲ್ಲಿ ಸಾಕ್ತೀರಿ, ಅವನು ಕಿಡಿಗೇಡಿ ತಾನೆ? ನಮ್ಮೊಂದು ಪೋಸ್ಟ್ ಮಾಡಿದೇನ್ರಿ? ಯಾರಿಂದ ಪೋಸ್ಟ್ ಬಂತು? ಯಾಕೆ ತನಿಖೆ ಆಗ್ಲಿಲ್ಲ? ಅದು ನಿಮ್ ಸರ್ಕಾರ ಇತ್ತಲ್ಲ, ನಿಮ್ ಮುಸ್ಲಿಂ ವಿಂಗ್ಸ್ ಇತ್ತಲ್ಲ, ಇವತ್ತು ಆ ಪೋಸ್ಟ್ ಎಲ್ಲಿಂದ ಬಂತು, ಯಾವ ಕಡೆಯಿಂದ ಬಂತು ತನಿಖೆ ಮಾಡಿದ್ರೆ ನೀವು? ಯಾವ ಪೋಸ್ಟ್? ಯಾವ್ದು ಕೆಜಿಲಿ ಡಿಜಿಲಿ ಗಲಾಟೆ? ಅದು ಗೊತ್ತಿದೆ ನೋಡಿ, ಅವನ ಮೇಲೆ ಕೇಸ್ ಆಗಿದೆ. ಯಾರು ಕಿಡಿಕೇಡಿಗಳು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗಿದೆ, ಅದು ಆಗಿದೆ ಬಿಡಿ. ನೀವು ಯಾಕೆ ನಾವು ತಿನ್ಬೇಕು? ರೋಸ್ ಕೊಟ್ಟು ವೆಲ್ಕಮ್ ಮಾಡ್ಕೊಂಡ್ರಪ್ಪ. ವೆಲ್ಕಮ್ ಮಾಡ್ಲೇಬೇಕು. ರೇಪ್ ಮಾಡ್ಬಿಟ್ಟು ಗುಜರಾತ್ ನಲ್ಲಿ ರೇಪ್ ಮಾಡ್ಬಿಟ್ಟು ಬಂದ್ರಲ್ಲ ಆಚೆ, ಇವ್ರು ಸೇರ್ಕೊಂಡು
ಹಾರ ಶಾಲೆ ಹಾಕ್ತಾರಲ್ಲ ಅದು ಏ, ಕೇಳಕ್ಕೆ ಸ್ವಾಮಿ, ಯಾರಿಲ್ವಾ? ಇಂದಿರಾ ರೇಪ್ ಗಾಂಧಿ ಮಾಡ್ಬಿಟ್ಟು ಓಕೆ, ಎಲ್ಲ ಅದು ಕೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದು ಕೇಳಿದ್ರೆ ನಿಮ್ಗೆ ಬೇಜಾರು. ಅದು ಕೇಳಿದ್ರೆ ಬೇಜಾರು. ಅಂತ ವ್ಯಕ್ತಿಗಳಿಗೆ ವೆಲ್ಕಮ್ ಮಾಡ್ತಾರೆ. ರೇಪ್ ಮಾಡಿದ ವ್ಯಕ್ತಿಗಳಿಗೆ ಹಾರ ಹಾಕ್ತಾರೆ. ಅವರು ದೊಡ್ಡ ಇದು ಅಂತ ಇಸ್ತಾನ ಅವ್ರದ್ದು ಅಂತ ಹಾರ ಹಾಕ್ತಾರೆ. ಅದು ಇಲ್ವಾ? ಯಾವ ಒಬ್ಬ ಅಮಾಯಕ ಆಚೆ ಬಂದ ಮೇಲೆ ವೆಲ್ಕಮ್ ಮಾಡಿದ ಒಟ್ಟನು ತಪ್ಪು ಮಾಡಿದ್ರು ತಪ್ಪೆ. ಓಕೆ, ಯದು ಕುಮಾರ್ ಸರ್ ಒಂದು ರಿಯಾಕ್ಷನ್ ತಗೊಳ್ತೀನಿ. ಸರ್ ಇವರು ಹೇಳ್ತಾ ಇರ್ತಾರಲ್ಲ ಮೇಡಮ್, ಇವರು ಹಿಂದೂಗಳೇ ಬೆಂಕಿ ಹಚ್ಚಿದ್ದು ಅಂತ ಹೇಳ್ತಾ ಇರ್ತಾರಲ್ಲ. ಅಲ್ಲ, ಅವರು ಹೇಳಿರೋದು ಹಾ, ಹೇಳ್ತಾ ಇರ್ತಾರಲ್ಲ, ಹೇಳ್ತಾ ಇರ್ತಾರೆ. ಅವ್ರು ಅವಾಗ ಹೇಳ್ತಾ ಇರ್ತಾರೆ. ಕಿಡಿಕೇಡಿಗಳು. ಮೇಡಮ್ ನಮ್ಮ ಮೂರೇ ಹಿಂದೂಗಳೆಲ್ಲ ಕಿಡಿಕೇಡಿಗಳು. ಗೋಧ್ರಾದಲ್ಲಿ S56 ಸರ್ ಒಂದ್ ಒಂದ್ ಸೆಕೆಂಡ್ ನಿಮಿಷ. ಸಾದಿಕ್ ಸರ್ ವಾಪಸ್ ತಗೊಳ್ಳಿ ಸರ್ ಈ ಮಾತನ್ನ. ಹಿಂದೂಗಳೆಲ್ಲ ಕಿಡಿಗೇಡಿಗಳು ಅನ್ನೋ ಮಾತನ್ನ ಅಲ್ಲ, ವಾಪಸ್ ಹಿಂದೂಗಳು ತಗೊಳ್ಳಿ ಅಲ್ಲ. ಸರ್. ಒಪ್ಕೊಳ್ಳಿ ಬೆಂಕಿ ಸರ್. ಹಚ್ಚೋದು. ಒಪ್ಕೊಳ್ಳಲ್ಲ. ನಾನು ಹೇಳ್ತೀನಿ. ಹಿಂದೂಗಳೆಲ್ಲ ಯಾಕೆ ಅಂತ ಹೇಳ್ತೀರಾ? ಹಿಂದೂಗಳು ಅಂತ ನಾನು ಹೇಳ್ತೀನಿ. ಹೇಳ್ತೀರಾ? ನಾನು ಹೇಳ್ತೀನಿ. ಹಿಂದೂಗಳೆಲ್ಲ. ಸರ್, ನಾವೇ ವಾಪಸ್ ಹಿಂದೂಗಳೆಲ್ಲ. ತಗೊಳ್ಳಿ. ವಾಪಸ್ ಹಿಂದೂಗಳೆಲ್ಲ. ತಗೊಳ್ಳಿ. ವಾಪಸ್ ತಗೊಳ್ಳಿ. ನೀವು ಬೆಂಕಿ ಹಾಕ್ತಿರೋದು. ವಾಪಸ್ ತಗೊಳ್ಳಿ. ಹಿಂದೂಗಳು ಕಿಡಿಕೇಡಿಗಳು ಆಗ್ತಾ ಇರೋದು. ಸಾದಿಕ್ ಸರ್, ನಾಚಿಕೆ ಯಾರು ಆಗ್ಬೇಕು ನೀವು ಕಿಡಿಗೇಡಿಗಳು ಮಕ್ಕಳು ಅನ್ನೋ ಪದ ಬಂದ್ರೆ ನೀವು ಓಕೆ ಸರ್. ಕಿಡಿಗೇಡಿಗಳು. ಹಿಂದೂಗಳು ಎಲ್ಲರೂ ಅನ್ನೋ ಪದ ದೇಶಕ್ಕೆ ವಾಪಸ್ ಗೌರವ ತಗೊಳ್ಳಿ. ಇಲ್ಲ ಅಂತ ನೋಡಿ. ಯಾರಿದ್ದಾರೆ ನೀವು? ಸರ್, ಒಂದ್ ನೀವೇ ಸೆಕೆಂಡ್. explain ಮಾಡ್ಬೇಕು ಅಂತ ಮೇಡಮ್. ಹೌದು. ಹೌದು, reply ಮೇಡಮ್. ಬೆಂಕಿ ಹಚ್ಚೋದು ಅಂತ ಹೇಳ್ತಾರಲ್ಲ, ಗೋಧ್ರಾದಲ್ಲಿ ಹಿಂದೂಗಳು ಶ್ರೀರಾಮಚಂದ್ರನ ಒಂದು ಇದನ್ನ ವಾಪಸ್ ಬರಬೇಕಾದಾಗ S56ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದಂತದ್ದು ಯಾವ ಸಮುದಾಯ? ಅದು ಆಚೆ ಬಂತಲ್ಲ ಅದು. ಒಂದ್ ನಿಮಿಷ, ಯಾರು ಬಂತು? ಯಾರಂತ ಆಚೆ ಯಾರು ಬಂತು? ಈಗ ಬಂತಲ್ಲ, ಈಗ ಬಂತು. ಅದಾದ್ಮೇಲೆ 28 ವರ್ಷ ಆದ್ಮೇಲೆ ಅಮಾಯಕರಂತ ಜೈಲಿಂದ ವಾಪಸ್ ಬಂದ್ರು. ಮೇಡಮ್, 20 ವರ್ಷ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ. MLA ಮನೆಗೆ ಬೆಂಕಿ ಸರ್, ಹಾಕಿದ್ರಲ್ಲ, ಅವ್ರ ಸರ್, ಅಮಾಯಕರಿಗೆ 28 ವರ್ಷ ಆದ್ಮೇಲೆ ಅಮಾಯಕರಂತ ಪಾಪ ಅವರು ಜೈಲಿಂದ ವಾಚೆ ಬಂದ್ರು. ಅವ್ರ ಮೇಲೆ ಹಾಕಿದ್ರು. ಯಾರು ಹಾಕಿದ್ದಾರೆ, ಯಾರು ಬೆಂಕಿ ಹಚ್ಚಿದ್ರು ಗೊತ್ತಿದೆ. ಕೇಳಿಸ್ಕೊಳ್ಳಿ, ನಿಮ್ಮ ಹತ್ರ ನಿಮಗೆ ಸತ್ಯ ಗೊತ್ತಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಮೇಡಮ್, ಸರಸ್ವತಿ ಪೂಜೆಗೆ ಇವರ ಒಂದು ಇದಂತಂದ್ರೆ ಕಾಶ್ಮೀರಪುರದಲ್ಲಿ ಕಾಶ್ಮೀರದ ವಾಸಿಯನ್ನ ಸರಸ್ವತಿಯನ್ನ ಇವ್ರು ಹೇಳ್ತಾರಲ್ಲ, ಐ ಲವ್ ಮೊಹಮ್ಮದ್ ಅಂತ. ಐ ಲವ್ ಮೊಹಮ್ಮದ್ ಅನ್ನೋರು ಕಾಶ್ಮೀರಿ ಪಂಡಿತರನ್ನ ಗಲೀವ್ ಅಂತ ಕನ್ವರ್ಟ್, ನಿಮ್ಮ ಹೆಣ್ಮಕ್ಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿ, ನಿಮ್ಮ ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿ ಅಂತ ಐ ಲವ್ ಮೊಹಮ್ಮದ್ ಎಲ್ಲ ಎಲ್ಲೋಯ್ತು ಮೇಡಮ್. ಅವಾಗ ಇದೇ ದೇಶದ ಪ್ರಜೆಗಳು ಇವ್ರು ಹೇಳ್ತಾರಲ್ಲ, ನಮ್ಮ ಹೇಳಿದ್ರ ಪ್ರೀತಿ ಮೊಹಬ್ಬತ್ನಿಂದ ಅವತ್ತು ಖಡ್ಗದಿಂದ ಕಾಶ್ಮೀರಿ ಪಂಡಿತರು ತನ್ನ ದೇಶದಲ್ಲಿ ನಿರಾಶ್ರಿತರಾದ್ರಲ್ಲ, ಅವತ್ತೆಲ್ಲೋಗಿತ್ತು ಐ ಲವ್ ಮೊಹಮ್ಮದ್ ಎಲ್ಲೋಗಿತ್ತು ಅವತ್ತು? ಉತ್ತರ ಕೊಡ್ಬೇಕು ಇವತ್ತಲ್ಲಿ. ಜನ ಪ್ರಶ್ನೆ ಕೇಳ್ತಾರದಲ್ಲಿ ಸಾದಿಕ್ ಸರ್ ಕೇಳಿಸ್ಕೊಳ್ಳಿ. ಯಾವುದಕ್ಕೆ ಸರ್, ಕೆಲ ಕ್ಷಣಗಳಲ್ಲಿ ಅವ್ರನ್ನ ನಿರೀಕ್ಷೆ ಮಾಡ್ತಿದ್ದೀವಿ. ಅದು ಹೆಣ್ಣು ಮಕ್ಕಳನ್ನು ಬಿಟ್ಟು ಹೋಗಿ ಓಕೆ, ಕೇಳಿರಲ್ಲ. ಓಕೆ.